ಪ್ರಮುಖವಾಗಿ ನಮ್ಮ ಜಲಮಂಡಳಿಯ ಏನು ವಾಟರ್ ಪೈಪ್ಲೈನ್ಸು UGD ಪೈಪ್ಲೈನ್ಸ್ ಇದೆ, ಅದರಲ್ಲಿ ಹಲವಾರು ಲೀಕೇಜಸ್ ಬರ್ತದೆ, ಇಲೀಗಲ್ ಕನೆಕ್ಷನ್ಸ್ ಆಗ್ತಾಯಿತ್ತು. ಸೊ ಇದನ್ನು ಕಂಟ್ರೋಲ್ ಮಾಡೋಕ್ಕೆ ನಾವು ಒಂದು ಹೊಸ ತಂತ್ರಜ್ಞಾನವನ್ನು ಬಳಕೆ ಮಾಡ್ತಾಯಿದ್ದೀವಿ. ಮುಖ್ಯವಾಗಿ ರೋಬೋಟಿಕ್ಸ್ ಟೆಕ್ನಾಲಜಿ ಮತ್ತು AI ಟೆಕ್ನಾಲಜಿ ಎರಡನ್ನೂ ಕೂಡ ಬಳಕೆ ಮಾಡ್ತಾಯಿದ್ದೀವಿ. ಇದರಲ್ಲಿ ಮುಖ್ಯವಾಗಿ ಎಲ್ಲೆಲ್ಲಿ ಇಲೀಗಲ್ ಕನೆಕ್ಷನ್ಸ್ ಆಗ್ತದೆ, ಲೀಕೇಜಸ್ ಕಂಡು ಬರ್ತಾಯಿದೆ, ಅದನ್ನು ಪ್ರಿಸೈಸಾಗಿ ಡಿಟೆಕ್ಟ್ ಮಾಡೋಕ್ಕೆ ನಮ್ಮ BWSSB ವಾಟರ್ ಲೈನಲ್ಲಿ ಮತ್ತು UGD ಲೈನಲ್ಲಿ ಒಂದು ಸಣ್ಣ ಮಿನಿ ರೋಬೋಟನ್ನು ಕಳಿಸ್ತೀವಿ. ಅಲ್ಲಿ ಆ ರೋಬೋಟಲ್ಲಿ ಒಂದು AI ಎನೇಬಲ್ಡ್ ಕ್ಯಾಮ್ರಾ ಇರ್ತದೆ. ಅದರಿಂದ ನಮಗೆ ಎಲ್ಲೆಲ್ಲಿ ಇಲ್ಲೀಗಲ್ ಕನೆಕ್ಷನ್ಸ್ ಆಗಿದೆ, ಎಲ್ಲೆಲ್ಲಿ ಲೀಕೇಜಸ್ ಆಗ್ತದೆ ಅಂತ ಮಾಹಿತಿಯನ್ನು ನಮಗೆ ಡ್ಯಾಶ್ ಬೋರ್ಡ್ಗೆ ಬರ್ತದೆ. ಅದನ್ನು AI ಸಾಫ್ಟ್ವೇರ್ ಯೂಸ್ ಮಾಡಿ ಡೇಟಾ ಅನಲೈಸಿಸ್ ಮಾಡಿ ಅದನ್ನು ಇಮಿಡಿಯೇಟಾಗಿ ಅದರ ಮೇಲೆ ಕ್ರಮ ತಗೊಳ್ತೀವಿ. ಇದರಿಂದ ನಮಗೇನಾಗುತ್ತಪ್ಪ ಅಂದರೆ, ಒಂದು ಲೀಕೇಜಸ್ಸು ಕಡಿಮೆ ಆಗುತ್ತೆ, ಇಲ್ಲೀಗಲ್ ಕನೆಕ್ಷನ್ಸನ್ನು ಕಂಡುಹಿಡಿಯಬಹುದಾಗಿದೆ. ಮೂರನೇದಾಗಿ ನಮಗೆ ಎಲ್ಲಿ ಮುಂದೆ ರಿಪೇರಿ ಬರ್ಬೋದು ಅಂತ ಪ್ರಿಡಿಕ್ಟ್ ಮಾಡ್ಬೋದು. ಹಾಗಾಗಿ ಜಾಸ್ತಿ ಡ್ಯಾಮೇಜ್ ಆಗೋದನ್ನು ಕಂಟ್ರೋಲ್ ಮಾಡ್ಬೋದಾಗಿದೆ. ನಮ್ಮ ಏನು ಪೈಪ್ಲೈನ್ ಸಿಸ್ಟಮ್ ಇದೆ ಅದು ಯಾವ ರೀತಿ ಹೆಲ್ತಿಯಾಗಿದೆಯಾ ಇಲ್ವಾ ಅಂತ ಕೂಡ ತನಿಖೆ ಮಾಡೋಕ್ಕೆ ಇದು ಒಂದು ತಂತ್ರಜ್ಞಾನವನ್ನು ಉನ್ನತ ಮಟ್ಟದಲ್ಲಿ ಬಳಕೆ ಮಾಡಬಹುದಾಗಿದೆ. ಇಡೀ ದೇಶದಲ್ಲೇ ಮೊದಲನೇ ಬಾರಿ ನಮ್ಮ ಜಲಮಂಡಲಿನಲ್ಲಿ ಇದನ್ನು ಅನುಷ್ಠಾನ ಮಾಡ್ತಾ ಇದ್ದೀವಿ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಂಡದ ಎಲ್ಲ ಸದಸ್ಯರು ಕೂಡ ಭಾಳಷ್ಟು ಶ್ರಮಿಸಿದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಜಾರಿಗೊಳಿಸ್ತಿದ್ವಿ.